IPL ಶುರುವಾಗೋದಕ್ಕೆ ಇನ್ನೇನು ಒಂದು ವಾರ ಅಷ್ಟೇ ಬಾಕಿ ಇರುವಂಥದ್ದು. ಕಳೆದ ವರ್ಷ ಆದಂತಹ ಅವಘಡಕ್ಕೆ ಈ ಬಾರಿ ಯಾವುದೇ ರೀತಿಯಾಗಿ ಆ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಈಗಾಗಲೇ RCB ಫ್ರಾಂಚೈಸಿ ಆಗಿರ್ಬೋದು, KCA ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟ್ ಆದಂತಹ ಕೇರ್ ಟೇಕ್ ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸ್ಟೇಡಿಯಂನ ಕೆಲವೊಂದು ಸೀಟ್ಗಳನ್ನು ಕೂಡ ಫಿಲ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ 35,000 ಇರುವಂತಹ ಒಂದು ಕೆಪಾಸಿಟಿಯ ಸ್ಟೇಡಿಯಂನ 28,000ಕ್ಕೂ ಕೂಡ ಇಳಿಸಿದ್ದಾರೆ. ಅದರಲ್ಲೂ ಕೂಡ ಟಿಕೆಟ್ ಅನ್ನ 80ರಷ್ಟು ಈಗಾಗಲೇ ಆನ್ಲೈನ್ ನಲ್ಲೂ ಕೂಡ ಬಿಡೋದಕ್ಕೂ ಕೂಡ ರೆಡಿಯಾಗಿ ಇನ್ನು 20% ಮಾತ್ರ ಮ್ಯಾಚ್ಗೆ 3 ದಿನ ಇದೆ ಅನ್ನೋ ಹಾಗೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕೂಡ ಕೊಡ್ತಾರೆ ಅಂತಾನು ಕೂಡ ಹೇಳಾಕಿರುವಂತದ್ದು. ಹೀಗೆ ಪ್ರತಿಯೊಂದು ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಈಗಾಗಲೇ RCB ಫ್ರಾಂಚೈಸಿ ಜೊತೆಗೆ ಈಗಾಗಲೇ ನಾನು ಹೇಳ್ದಂಗೆ KCA ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂತ ಇನ್ನೊಂದು ಪ್ರಮುಖವಾದಂತ ಅಂಶ ಅಂತಂದ್ರೆ AI ಅನ್ನ ಬಳಸಿ ಈಗಾಗಲೇ ಎಲ್ಲಿ ಕ್ರೌಡ್ ಹೆಚ್ಚಾಗತ್ತೋ ಅಲ್ಲಿನ ಕ್ರೌಡ್ ಅನ್ನ ಏನು ಅಲ್ಲಿಂದ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಂದೇ ಕಡೆಯಲ್ಲಿ ಕ್ರೌಡ್ ಸೇರಿದ ತಕ್ಷಣ ಆ ಒಂದು AI ಕ್ಯಾಮ್ರಾ ಏನಿದೆ, ಆ ಒಂದು AI ಕ್ಯಾಮ್ರಾ ಇಂಟಿಮೇಷನ್ ಅನ್ನ ಕೊಡುತ್ತೆ ಇಲ್ಲಿ ಹೆವಿಯಾದಂತ ಕ್ರೌಡ್ ಇದೆ ಅಂತ ಹೇಳಿ. ಆಗ ತಕ್ಷಣ ಎಚ್ಚೆತ್ಕೊಂಡು ಅಲ್ಲಿಂದ ಮೂವ್ಮೆಂಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಹೀಗೆ ಪ್ರತಿಯೊಂದರಲ್ಲೂ ಅಷ್ಟೇ ಈಗಾಗಲೇ ಪಾರ್ಕಿಂಗ್ ವಿಚಾರದಲ್ಲೂ ಆಗಿರ್ಬೋದು, ಮತ್ತೆ ಮೆಟ್ರೋ ಟಿಕೆಟ್ ವಿಚಾರದಲ್ಲೂ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರದಲ್ಲೂ ಕೂಡ ಸಂಪೂರ್ಣವಾದಂತ ಕೇರ್ ಟೇಕ್ ಅನ್ನು ಕೂಡ ಈಗಾಗಲೇ ಫ್ರಾಂಚೈಸಿಗಳು ಜೊತೆಗೆ KCA ಕೂಡ ಮಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಅಭಿಮಾನಿಗಳು ಕೂಡ ಅಷ್ಟೇ ಆದಷ್ಟು ಅವರವರ ಜಾಗೃತೆಯಲ್ಲಿ ಬರಬೇಕು. ಅವರವರ ಜಾಗೃತೆಯಲ್ಲಿ ತಮ್ಮ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಒಳಗೆ ಹೋಗ್ಬೇಕು, ಆನಂತರ ಮ್ಯಾಚ್ ಮುಗಿಸ್ಕೊಂಡು ಆನಂತರ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕ್ರೌಡ್ ಜಾಸ್ತಿ ಆಗಿದೆ, ಅದರಲ್ಲಿ ಸಾಕಷ್ಟು ತೊಂದರೆ ಉಂಟಾಗತ್ತೆ. ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ಬೇರೆಯವರಿಂದ ಅವ್ರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ಈಗ ಹಾಕಿರುವಂತ ಕೆಲವೊಂದು ಗೈಡ್ಲೈನ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತಾ ಹೋದ್ರೆ ಎಲ್ಲರಿಗೂ ಕೂಡ ಸೇಫ್ ಅಂತಾನು ಕೂಡ ಸದ್ಯ ಹೇಳಲಾಗ್ತಾ ಇರುವಂತದ್ದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.